ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರರಾಯೋಣ. ನಾವು ಅನೇಕ ದಿನಗಳಿಂದ ಎಲೀಷನ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಆತನ ಜೀವಿತದಲ್ಲಿ ಆದಂತ ಅನೇಕ ಸಂಗತಿಗಳು ಅದನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ನಾವು ಕಳೆದ ಸಾರಿ ನಾವು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 3 ವರ್ಸ್ 16 ಆನ್ವರ್ಡ್ಸ್ ನಾವು ಓದ್ತಾ ಬರುವಾಗ 14ನೇ ವಚನದಿಂದ ನಾವು ಮುಂದಕ್ಕೆ ಓದ್ತಾ ಬರುವಾಗ ಅಲ್ಲಿ ಎಲೀಷನು ಆತನ ಹೇಳ್ತಾನೆ, ನೀವು ಗುಂಡಿಗಳನ್ನು ಮಾಡ್ರಿ, ಗುಂಡಿಗಳನ್ನು ಮಾಡಿದ್ರೆ ನೀರು ಬರ್ತದೆ. ಯಾವ ರೀತಿ ಎಂಬುದಾಗಿ ಗೊತ್ತಿಲ್ಲ, ಬಟ್ ಗಾಡ್ ವಿಲ್ ಪ್ರೊವೈಡ್ ಇಫ್ ಯು ಡೂ ದಿಸ್ ಥಿಂಗ್ಸ್. ಇಟ್ ವಾಸ್ ಗಾಡ್ಸ್ ಪ್ರಾಮಿಸ್ ಟು ದ ಪೀಪಲ್ ಆಫ್ ಇಸ್ರೇಲೈಟ್ಸ್. ನಾವು ಕಳೆದ ಸಾರಿ ನಾವು ನೋಡ್ತಾ ಬರುವಾಗ ವಿ saw about trust. What is trust? In order to continue, the first thing that they need to have is trust. ಈ ನಂಬಿಕೆ ಎಂಬುದಾಗಿ ಹೇಳಿದ್ರೇನು, ವಿಶ್ವಾಸ ಅಥವಾ ಭರವಸೆ ಎಂಬುದಾಗಿ ಹೇಳಿದ್ರೆ ಎಂಬಂತ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬರ್ತೀವಿ. There may be faith, many times it's a professing faith. ಬರೀ ತಲೆಯ ಜ್ಞಾನದ ನಂಬಿಕೆ ಅನೇಕ ಸಾರಿ ಆಗ್ತದೆ. ಇಟ್ಸ್ ನಾಟ್ ರಿಯಲ್ ಜೆನ್ಯೂನ್ ಟ್ರಸ್ಟ್. ನನ್ನ ಸ್ವಾಮಿ ಸ್ವಾಮಿಯವರು ಪರಲೋಕ ರಾಜ್ಯಕ್ಕೆ ಸೇರಿ ಅನ್ನೋದು ನೆನೆಸಬೇಡ್ರಿ. ಮೆನಿ ಟೈಮ್ಸ್ ಪ್ರೊಫೆಸಿಂಗ್ ಬಿಲೀವರ್ಸ್ ಆರ್ ದೇರ್. ನಂಬಿದ್ದೆ ಅಂತಾಗ ಹೇಳ್ಕೊಡ್ತಾರೆ, ಆದ್ರೆ ನಿಜವಾದಂತ ಟ್ರಸ್ಟ್, ನಿಜವಾದಂತ ಭರವಸೆ ಇಲ್ಲದಂತ ಸ್ಥಿತಿ. We saw about that now, the difference between the professing faith and genuine faith. ಆ ಟ್ರಸ್ಟ್ ಎಂಬುದಾಗಿರುವಾಗ ಆತನ ಸಂಪೂರ್ಣವಾಗಿ ಸರೆಂಡರ್ ಆಗಿ ನಾವು ಆತನನ್ನೇ ಆತ ಕೊಡುವಂತ ಆ ಟ್ರಸ್ಟ್ ಕುರಿತಾಗಿ ನೋಡ್ತೇವೆ. ವಿ ನೀಡ್ ಟು ಹ್ಯಾವ್ ದ ಟ್ರಸ್ಟ್ ಇನ್ ದ ಪ್ರಾಮಿಸಸ್ ಆಫ್ ಗಾಡ್. ದೇವರ ವಾಗ್ದಾನದ ಮೇಲೆ ನಮ್ಮ ನಂಬಿಕೆ ಬೇಕು, ಭರವಸೆ. ವಾಟ್ ಗಾಡ್ ಹಸ್ ಟೋಲ್ಡ್, ಹಿ ವಿಲ್ ಡೂ ಇಟ್. He shall bring it to pass. ಆ ರೀತಿಯ ಒಂದು ನಂಬಿಕೆ, ಆ ದೃಢವಾದಂತಹ ಒಂದು ಭರವಸೆ ಆ ಜನರಲ್ಲಿ ಇರಬೇಕು ಮೊದಲನೇದಾಗಿ. We saw about that trust. Now the second thing that we see here is obedience to the word of God. ದೇವರು ಹೇಳಿದಾನೆ, ಈಗ ನೀವು ಗುಂಡಿಗಳನ್ನು ಮಾಡ್ರಿ. This is going to happen. For example, for us, seek the kingdom of God and all the things will be added unto you. ನೀವು ದೇವರ ರಾಜ್ಯಕ್ಕಾಗಿ ನೀತಿಗೆ ತಗೊಪಡ್ರಿ, ನಾನೆಲ್ಲ ನೋಡ್ಕೊಳ್ತೇನೆ. That's one of the promises for us. Not only we have to trust that word, we need to obey that word. Now, obedience ಎಂಬುದಾಗಿ ಹೇಳುವಾಗ, what is obedience? Now, obedience ಎಂಬುದಾಗಿ ನಾವು ಹೇಳಿದ್ರೆ, it's a manifestation of trust. ನಾವು ನಿಜವಾಗಿ ನಾವು ನಂಬಿದ್ದೇವೆ, ನಾವು ನಿಜವಾಗಿ ಭರವಸೆ ಇಟ್ಟಿದ್ದೇವೆ ಎಂಬುದಾಗಿ ಅದು ಕಾಣುವಂತ ರೀತಿಯಲ್ಲಿ ಅದು ತೋರಿಸುವಂತದ್ದೇ ಒಬಿಡಿಯನ್ಸ್. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರುವಾಗ, ಫೇತ್ ಇಸ್ ಗೋಯಿಂಗ್ ಟು ಬಿ ಟೆಸ್ಟೆಡ್ ಬೈ ಟ್ರಯಲ್ಸ್. ನೀವು ನಂಬಿಕೆಗೆ ಆಗುವಂತ ಪರಿಶೋಧನೆ. The digging of that ditches was a trial of faith for them. When you come to James chapter 2, he says, our faith should be demonstrated by works. ನಾನು ನಂಬಿಕೆ ಇದೆ ಎಂಬುದಾಗಿ ಹೇಳಿದ್ರೆ ಸಾಲೋದಿಲ್ಲ, ನನಗೆ ಭರವಸೆ ಇದೆ ಎಂಬುದಾಗಿ ಹೇಳಿದ್ರೆ ಸಾಲೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಸೀನ್ ಇನ್ ದ ವರ್ಕ್ಸ್. ಅದು ಕ್ರಿಯೆಯಲ್ಲಿ ಕಾಣಬರಬೇಕು. ಯಾಕೋಬನ ಆತ ಹೇಳ್ತಾನೆ, ಕ್ರಿಯೆಗಳಿಲ್ಲದಂತ ನಂಬಿಕೆ ಸತ್ತದ್ದು. ಇಟ್ಸ್ ಎ ಡೆಡ್ ಫೇತ್. ಅದು ಜೀವವಿಲ್ಲದ್ದು. ಇಟ್ ಡಸಂಟ್ ಹ್ಯಾವ್ ಎನಿ ಲೈಫ್ ಇನ್ ಇಟ್. No matter what you believe, if you don't have that work, it's a dead faith. ಯಾಕೋಬನು ಅದನ್ನೇ ಆತನು ತಿಳಿಸುವಂತಾಗಿದೆ. Our faith should be demonstrated by works. ಅದು ಕ್ರಿಯೆಗಳಲ್ಲಿ ಕಾಣಬೇಕು. It has to be proved. ಇದು ಸಾಬೀತಾಗಬೇಕು. I have real faith ಎಂಬುದಾಗಿ. That is seen only by work. ಅದು ಕಾರ್ಯವನ್ನು ಮಾಡೋದ್ರಿಂದ, ಕ್ರಿಯೆಗಳ ಮುಖಾಂತರ ಮಾತ್ರ ಅದು ನಮಗೆ ಗೊತ್ತಾಗ್ತದೆ. ಎಂಜಾನ್ ಹೇಳಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ ಪ್ರಿಯರೇ.
Here these people, it's evident that they obeyed. ಹೇಗೆ ಗೊತ್ತಾಗ್ತದೆ ನೋಡ್ರಿ, ಅಲ್ಲಿ 20ನೇ ವರ್ಷಕ್ಕೆ ಬನ್ರಿ. ಪ್ರಾತಃ ಕಾಲದ ಸಮರ್ಪಿತದಲ್ಲಿ ಎದೋಮಿನ ಕಡೆಯಿಂದ ನೀರೆಲ್ಲ ತುಂಬಿಕೊಂಡಂತೆ. Why did water come? Because they have obeyed the word. It's obvious. ದೇವರು ಹೇಳಿದ್ದಾನೆ, ನೀವು ಗುಂಡಿಗಳು ತೋಡ್ರಿ ಆಗ ನೀರು ಬರ್ತದೆ ಎಂಬುದಾಗಿ ಹೇಳಿದ್ದಾನೆ. They did that. That's why water came. ಅವರು ಅದಕ್ಕೆ ವಿಧೇಯರಾದದಕ್ಕೋಸ್ಕರವಾಗಿ ಅಲ್ಲಿ ದೇವರು ಅವರಿಗೆ ನೀರನ್ನು ಆತ್ಮ ಒದಗಿಸ್ತಾ ಇದ್ದಾನೆ. ಯೋಹನ್ ಬರೆಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ, there was a problem in the marriage of Cana. ಕಾನಾ ಊರಲ್ಲಿ ಒಂದು ಮದುವೆ ಇತ್ತು, ವಿವಾಹ. ಆ ವಿವಾಹದಲ್ಲಿ ಒಂದು ಪ್ರಾಬ್ಲಮ್ ಉಂಟಾಯ್ತು. ಏನು? ದ್ರಾಕ್ಷಾರಸದ ಕೊರತೆ. ನಾವು ಮದುವೆಯಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಬಿರಿಯಾನಿನೇ ಇಲ್ಲ ಅಂದ್ರೆ ಹೇಗಾಗ್ತದೆ? ದ್ರಾಕ್ಷಾರಸ ಇಲ್ಲ. ಅಲ್ಲಿ ಬಹಳವಾದಂತಹ ಒಂದು ಕಷ್ಟಕರವಾದಂತಹ ಕೊರತೆಯ ಒಂದು ಸಮಯದಲ್ಲಿರುವಾಗ ಅವರು ಮರಿಯಡಿ ಹತ್ರ ಬರ್ತಾರೆ. ಆ ಮರಿಯಡಿ ಹೇಳುವಂತ ಒಂದು ಮಾತೇನು? ಡು ವಾಟ್ ಎವರ್ ಹಿ ಸೇಸ್. ಆತನು ಏನು ಹೇಳುತ್ತಾನೋ ಅದನ್ನು ಮಾಡ್ರಿ ಅಷ್ಟೇ, ನಥಿಂಗ್ ಎಲ್ಸ್. Here is a one who is a Messiah, the Son of God. Whatever he is going to say, you just do it. Without asking question, you do it. That's all. ನೀರು ತುಂಬ್ರೆ ನೀರು ತುಂಬಬೇಕಷ್ಟೇ. ಸ್ವಾಮಿ ನೀರು ಯಾಕೆ ಸ್ವಾಮಿ, ನಮ್ಗೆ ದ್ರಾಕ್ಷಾರಸ ಬೇಕು? ನೋ, ಡೋಂಟ್ ಆಸ್ಕ್ ಎನಿಥಿಂಗ್. ಯು ಜಸ್ಟ್ ಡೂ ವಾಟ್ ಐ ಸೇ. ನೀವು ಗುಂಡಿಗಳು ತೋಡ್ರಿ ಅಷ್ಟೇ, ಮುಂದಿನ ಕೆಲಸ ನಾನು ನೋಡ್ಕೊಳ್ತೇನೆ. I will see. ನನ್ನ ಜೀವಿತದಲ್ಲಿ when God tells us something, are we willing to do? Are we willing to obey His voice? Are we questioning God? ದೇವರಿಗೆ ಒಂದ್ ವೇಳೆ ಕ್ವಶನ್ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಅಬ್ರಾಹ್ಮನಿಗೆ ಒಂದಿನ ದೇವ್ರು ಮಾತನಾಡುತ್ತಾ ಇದೆ, ನಿನ್ನ ಒಬ್ಬನೇ ಕುಮಾರನನ್ನು, ಒಬ್ಬನೇ ಪ್ರಿಯ ಮಗನನ್ನು ಸಮರ್ಪಿಸಬೇಕು. ಒಬ್ಬನೇ ಮಗನು ದೇವ್ರು ವಾಗ್ದಾನ ಮಾಡಿದಂತ ಮಗ, ಸ್ವಾಮಿ ನಾನು ಹೇಗೆ ಸಮರ್ಪಿಸಲಿ ಸ್ವಾಮಿ? ಇಡೀ ಕ್ವಶನ್, ನೋ ಕ್ವಶನ್ಸ್ ಆಸ್ಕ್ಡ್. ಸಮರ್ಪಿಸ್ಬೇಕಾ? ಎಸ್ ಲಾರ್ಡ್, ಐ ಆಮ್ ಗೋಯಿಂಗ್ ಟು ಡೂ ಇಟ್. ಬೆಳಿಗ್ಗೆ ಎದ್ದು he started to go and sacrifice his son. That is unquestioning obedience to the word of God. Without asking any questions, why? ಎಂಬಂತ ಒಂದು ಕ್ವಶನ್ ಇಲ್ಲದೆ we have to obey the voice of God. ಮುಂಚಾನೆಯಲ್ಲಿ ನಾವು ಹಾಡ್ತಾ ಬಂದ್ವು, ಈಗ ತಾನೇ ನಾವು ಹಾಡ್ತಾ ಬಂದ್ವು, ಕೇಳುವುದೇ ಹಾಗೆ ಮಾಡುವುದೇ. ಇಂಗ್ಲಿಷ್ನಲ್ಲಿ ನೀವು ಅದೇ ಸಂಗೀತ ಹಿಂಸಿಗೆ ನೀವು ಹೋದ್ರೆ, ಟ್ರಸ್ಟ್ ಅಂಡ್ ಒಬೇ. ದೇರ್ ಇಸ್ ನೋ ಅದರ್ ವೇ ಟು ಬಿ ಹ್ಯಾಪಿ ಇನ್ ಜೀಸಸ್ ಬಟ್ ಟು ಟ್ರಸ್ಟ್ ಅಂಡ್ ಒಬೇ. ಮೊದಲಾಗಿ ನಮಗೆ ಭರವಸೆ ಬೇಕು ದೇವರ ವಾಕ್ಯದಲ್ಲಿ. And we have to do, we have to obey His voice. Trust and obey, no matter what you think. Many times we say we have trust, but we don't want to obey. We don't have faith. And we fail in our living by faith. ಪ್ರತಿಯೊಬ್ಬ ವಿಶ್ವಾಸಿಗಳು ಮಾಡಬೇಕಾದಂತ ಒಂದು ಸಂಗತಿ, ವಿಶ್ವಾಸಗಳು ನೀತಿವಂತನು ನಂಬಿಕೆಯಿಂದಲೇ ಬದುಕುವಂತದಾಗಿದ್ದಾನೆ. We have to live by faith. There is no obedience. How can we live by faith? ನಮಗೆ ಆ ನಿಜವಾದಂತ ವಿಧೇಯತೆಯ ಜೀವಿತ ಇಲ್ಲ ಆದ್ರೆ ನಾನು ಯಾವ ರೀತಿ ತಾನೇ ನಾವು ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ? These people, they spend their time, their energy to dig ditches. Remember, 7 days no water. 7 ದಿನ ನೀರಿಲ್ಲ ಅವ್ರಿಗೆ. They are very much thirsty. ಬಹಳ ನಿತ್ರಾಣವಾಗಿದ್ದಾರೆ. 7 ದಿನ ನೀರಿಲ್ಲದೆ ಇರೋದಕ್ಕಾಗ್ತದ? ಯಾವ ರೀತಿ ಇರ್ಬೋದು? ಅದಕ್ಕಾಗ್ರಿ. Now God is telling them to dig the ditches. How it is for them? ಸ್ವಾಮಿ ನಮಗೆ ನೀರಿಲ್ಲ, ನಾವು ಕುಡಿಯೋದಕ್ಕೆ ಶಕ್ತಿನೇ ಇಲ್ಲ, ನಾವು ಯಾವ ರೀತಿ ಮಾಡಬೇಕು? ಒಂದೆರಡು ಪ್ರಶ್ನೆ ಮಾಡ್ಬೋದಾಗಿತ್ತು.
They didn't question, they did it. They obeyed. ಅವರು ಅದಕ್ಕೆ ಸಂಪೂರ್ಣವಾಗಿ ಟೈಮ್, they gave time to that effort. ನನ್ನ ಜೀವಿತದಲ್ಲಿ the time we spend for the things of God, the talents that we use for God, the treasures that we use for God is never in vain. ನೆಕ್ಸ್ಟ್ ಸಾರಿ ಅನ್ಸ್ಬೋದು, ಅಯ್ಯೋ ಇಷ್ಟು ಸಮಯ ನಾವು ಕಳೆದು ಬಿಟ್ರೆ ನಮಗೆ ಬಹಳ ಲಾಸ್ ಆಗ್ತದೆ, ನಮಗೆ ಬೇರೆ ಕೆಲಸ ಬಹಳ ಪ್ರಾಮುಖ್ಯ, ಇದಕ್ಕೆ ನಾವು ಸಮಯ ಇಷ್ಟೊಂದು ಕೊಟ್ಬಿಟ್ರೆ ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ಗತಿ ಅಥವಾ ನಮ್ಮ ಅನೇಕ ಸಂಗತಿಗಳು ಯಾವ ರೀತಿ? We might think. But the time we spend in the presence of God, personally, individually, as collectively, is never in vain. God will give 10-folds of the time and talents and treasures for us to use for His glory. Do we believe that? ನಮಗೆ ಯಾವ ನಂಬಿಕೆ ಉಂಟಾ? ಟ್ರಸ್ಟ್ ಅಂಡ್ ಒಬೇ. ಆ ಭರವಸೆ ಮತ್ತು ಅಲ್ಲಿ ವಿಧೇಯತೆಯ ಒಂದು ಜೀವಿತ, ಅವರ ಒಂದು ಎಫರ್ಟ್ ಅಲ್ಲಿ ಹಾಕಿದ್ರಿಂದ ದ ಟೈಮ್ ದೇ ಸ್ಪೆಂಡ್ ಫಾರ್ ದಟ್ ಪರ್ಪಸ್ ಗಾಡ್ ಹಾನರ್ಡ್. ನನ್ನನ್ನು ಸನ್ಮಾನಿಸೋರು ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವನು ತಿರಸ್ಕರಿಸ್ತೇನೆ. ಇಫ್ ಯು ಹಾನರ್ ಗಾಡ್, ಯು ವಿಲ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಹಿಮ್. ನಾನು ನಿಜವಾಗ್ಲೂ ದೇವರನ್ನು ಸನ್ಮಾನಿಸಿದೆ ಆದ್ರೆ ದೇವರಿಗೆ ವಿಧೇಯನಾಗುವುದಕ್ಕಾಗಿ ನಾನು ಸಮಯವನ್ನು ಕಳೀತೇನೆ. ಇಲ್ಲದಿದ್ರೆ we neglect. ಅನೇಕ ಸಾರಿ we have partial obedience. ಈ ಪಾರ್ಷಿಯಲ್ ಒಬಿಡಿಯನ್ಸ್ ಎಂಬುದಾಗಿರುವಾಗ ಇಟ್ಸ್ ಲೈಕ್ ಡಿಸೊಬಿಡಿಯನ್ಸ್. ನಾವು ಸಮುವೇಲನ ಪುಸ್ತಕ 1ನೇ ಸಮುವೇಲ, ನಮಗೆ ಅಷ್ಟು ಸಮಯ ಇಲ್ಲ, 15ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಅಲ್ಲಿ ಸೌಲನಿಗೆ ಒಂದು ಆಜ್ಞೆ ಕೊಡಲ್ಪಡ್ತದೆ ದೇವರಿಂದ. ನೀನು ಅಮಾಲೇಕ್ಯರನ್ನು ನಿಶೇಷವಾಗಿ ಸಂಹರಿಸಬೇಕು, ಸಂಪೂರ್ಣವಾಗಿ, ವಿತೌಟ್ ಕ್ವಶನ್ ಸಂಪೂರ್ಣವಾಗಿ ಅದನ್ನ ಸಂಹರಿಸ್ಬೇಕು. ಆದ್ರೆ ಸೌಲ ಏನ್ ಮಾಡ್ತಾನೆ? ಆ ಪ್ರಾಣಿಗಳಲ್ಲಿ ಮೇಲ್ತರದ ಸಂಗತಿಗಳನ್ನು ಮಾತ್ರ ಉಳಿಸಿ ಎಲ್ಲವನ್ನು ಸಹ ನಿಶೇಷ ಮಾಡ್ತಾನೆ. ಸಮುವೇಲ ಕೇಳ್ತಾನೆ, ನನಗೆ ಕುರಿಗಳ ಧ್ವನಿ ಕೇಳಿಸ್ತಾ ಇದೆ, ಯಾಕೆ? ವೈ ಐ ಆಮ್ ಹಿಯರಿಂಗ್ ದ ಪ್ಲೀಟಿಂಗ್ ಆಫ್ ಶೀಪ್. ದೇವರಿಗೆ ಯಜ್ಞ ಮಾಡೋದಕ್ಕೋಸ್ಕರವಾಗಿ ನನ್ನ ದೇವರು ಹೇಳುವಂತ ಮಾತು, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞಗಳಿಗೆ ಮೆಚ್ಚುತ್ತಾನೋ? ವಿಧೇಯತ್ವವನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಗಾಡ್ ಲವ್ಸ್ ಒಬಿಡಿಯನ್ಸ್. ಗಾಡ್ ಹಾನರ್ಸ್ ಒಬಿಡಿಯನ್ಸ್. He is pleased with our obedience. Even if we have obeyed 90% and 10% with neglect, God sees it as a disobedience. He lost his crown. ಸೌಲನಿಗೆ ಅಲ್ಲಿ ಅದೇ ಸಮಯದಲ್ಲಿ ಆತನ ಕಿರೀಟ ಹೊರಟೋಯ್ತು, ಅರಸತನದಿಂದ ದೇವರು ತಡೆಬಿಟ್ಟು. ಯಾಕೆ? He did not completely obedient. ಪ್ರಿಯ, ನನ್ನ ಜೀವಿತಗಳಲ್ಲಿ is there a partial obedience in our lives many times? ವಿಧೇಯನೋ ಆಗ್ತಾ ಇದ್ದೇವೆ, not fully obedient. Is it so in our lives? ವಿಧೇಯನ ಆಗ್ತಾ ಇದ್ದಾನೆ, ಏನೋ ಕಾಟಾಚಾರಕ್ಕೆ ವಿಧೇಯನ ಆಗ್ತಾ ಇದ್ದೆ ಒಂದ್ ವೇಳೆ, ಅಥವಾ ಸಭಾ ಕೇಳ್ತಾರೆ ಎಂಬುದಾಗಿ ಒಂದ್ ವೇಳೆ ವಿಧೇಯನ ಆಗ್ತಾ ಇದ್ದಾನೆ ಅಷ್ಟೇ. ನಾಟ್ ಹೋಲ್ ಹಾರ್ಟೆಡ್ಲಿ, ಸಂಪೂರ್ಣ ಮನಸ್ಸಿನಿಂದ ಅಲ್ಲ, ಸಂಪೂರ್ಣವಾದಂತ ಹೃದಯದಿಂದ ಅಲ್ಲ, ಹಾಫ್ ಹಾರ್ಟೆಡ್ನೆಸ್. ನನ್ನ ಜೀವಿತಗಳಲ್ಲಿ ಆರ್ ವಿ ಒಬೇಯಿಂಗ್ ಹಿಮ್ ಹಾಫ್ ಹಾರ್ಟೆಡ್ಲಿ ಆರ್ ಹೋಲ್ ಹಾರ್ಟೆಡ್ಲಿ? ಆರ್ ವಿ ಒಬೇಯಿಂಗ್ ಪಾರ್ಷಿಯಲಿ ಆರ್ ಫುಲ್ಲಿ ಎಂಬಂತ ಒಂದು ಪ್ರಶ್ನೆಯನ್ನು ನಾವು ಮಾಡಿಕೊಡ್ಬೇಕು. ನಾವು ಭಾಗಶಃ ನಾವು ವಿಧೇಯರಾಗ್ತಾ ಇದ್ದೇವೋ, ಸಂಪೂರ್ಣವಾಗಿ ನಾವು ವಿಧೇಯರಾಗ್ತಾ ಇದ್ದೇವೋ ಎಂಬಂತ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಡ್ಬೇಕಾಗಿ ಉಂಟು. ಮಾತ್ರವಲ್ಲ, ಅಲ್ಲಿ ನೋಡುವಾಗ obedience will never be disappointed. ನೋಡಿ,
whenever you obey the word of God, the voice of God, God will reward. ಆ ರಿವಾರ್ಡ್ ಅನ್ನು ದೇವರು ಕೊಡುವಂತನಾಗಿದ್ದಾನೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನು ಮಾಡಿಕೊಡುವಂತ ಒಂದು ಸಮಯ. ಆ ಸಮಯದಲ್ಲಿ ಆತನು ಸೀಮೋನ್ ಹತ್ರ ಬರ್ತಾನೆ. ಸೀಮೋನ್ ಹತ್ರ ಬಂದು ಅಲ್ಲಿ ಒಂದು ದೋಣಿಯನ್ನು ನೂಕೊಂಬುದಾಗಿ ಹೇಳಿಕೊಂಡು ಆತನು ಅಲ್ಲಿ ಹೋಗಿ ಅಲ್ಲಿ ಮೀನುಗಳನ್ನು ಇಲ್ಲಿ ಹಿಡಿಯಿರಿ ಎಂಬುದಾಗಿ ಆತನು ಹೇಳುವಂತವನು ಆತನಾಗಿದ್ದಾನೆ. ಪೇತ್ರ ಏನ್ ಹೇಳ್ತಾನೆ, ಸ್ವಾಮಿ ನಾವು ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟಿದ್ದೇವೆ. ವಿ ಹ್ಯಾವ್ ಟಾಯ್ಲ್ಡ್ ಆಲ್ ನೈಟ್, ನಾಟ್ ಇವನ್ ಒನ್ ಫಿಶ್ ವಿ ಗಾಟ್. ನೋಡಿ, ಪೇತ್ರನು ಈಸ್ ಅನ್ ಎಕ್ಸ್ಪೀರಿಯನ್ಸ್ ಫಿಶರ್ಮ್ಯಾನ್. ಹಿ ನೋಸ್ ವೆನ್ ಫಿಶಸ್ ವಿಲ್ ಬಿ ಅವೈಲಬಲ್. ಯಾವ ಸಮಯದಲ್ಲಿ ಈಸ್ ವೆರಿ ಸ್ಕಿಲ್ಡ್. ಯಾವ ಸಮಯದಲ್ಲಿ ಸಿಗ್ತದೆ, ಯಾವ ಸಮಯದಲ್ಲಿ ಹೋಗ್ಬೇಕು, ಯಾವ ರೀತಿ ಆತನು ಬಲೆ ಹಾಕಬೇಕು ಎಲ್ಲ ಚೆನ್ನಾಗಿ ಗೊತ್ತು. ಬಟ್ ಈವನ್ ದೆನ್ ಹೋಲ್ ನೈಟ್ ದೇ ಟಾಯ್ಲ್ಡ್ ಬಟ್ ದೇ ಡಿಡ್ ನಾಟ್ ಗೆಟ್ ಎನಿ ಫಿಶ್. ನಾವು ಅನೇಕ ಸಾರಿ ನಮಗೆ ಅನ್ಸ್ಬೋದು, ನಾವು ವಿ ಆರ್ ಸ್ಕಿಲ್ಡ್ ವೆರಿ ಮಚ್, ವಿ ಆರ್ ಎಕ್ಸ್ಪೀರಿಯನ್ಸ್ಡ್, ನಮಗೆ ಬಹಳ ಚೆನ್ನಾಗಿ ಗೊತ್ತು ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನಾವು ಅಂದ್ಕೊಳ್ಬಹುದು. ಆದ್ರೆ ಇಲ್ಲಿ ಏನು ಸಿಗ್ತಾ ಇಲ್ಲ, ನಿತ್ರಾಣರಾಗಿದ್ದಾರೆ. ಹೋಲ್ ನೈಟ್ ದೇ ಹ್ಯಾವ್ ಟಾಯ್ಲ್ಡ್. ಸ್ವಾಮಿ ಆತ ಹೇಳ್ತಾನೆ, ಈಗ ನೀವು ಬಲೆಗಳನ್ನು ಇಲ್ಲಿ ಹಾಕ್ರಿ, ಪುಟ್ ಡೌನ್ ಯುವರ್ ನೆಟ್ಸ್. ಪೇತ್ರ ಇರುವಂತ ಒಂದು ಮಾತು ನೋಡ್ರಿ, ನೆವರ್ ದ ಲೆಸ್. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಸಿಗ್ಲಿಲ್ಲ. ಬೆಳಗಿನ ಟೈಮ್ ಅಂತೂ ಯಾವತ್ತೂ ನಾವು ಸಿಕ್ಕಿದ್ದು ಕಾಣಲೇ ಇಲ್ಲ. ನೆವರ್ ದ ಲೆಸ್, ಓಕೆ, ಆದಾಗ್ಯೂ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕ್ತೆ. ಇಮ್ಮಿಡಿಯೇಟ್ಲಿ ನೆನೆಸಲಾರದಷ್ಟು ಮೀನುಗಳು, ಹಿಡಿಯಲಾರದಷ್ಟು ಬಲೆಗಳು ಹರಿದು ಹೋಗುವಷ್ಟರ ಮಟ್ಟಿಗೆ ಅಲ್ಲಿ ಮೀನುಗಳು ಅವರಿಗೆ ಸಿಕ್ಕುವಂತದಾಗ. ಒಬಿಡಿಯನ್ಸ್ ವಿಲ್ ಆಲ್ವೇಸ್ ಬಿ ರಿವಾರ್ಡೆಡ್. ಪ್ರಿಯರೇ, ನನ್ನ ಜೀವಿತಗಳಲ್ಲಿ ಅನೇಕ ಸಾರಿ when you are obeying the Lord, we might think it's a waste of time. ಸಭೆಗೆ ವಾರದ ಕೂಟಗಳು ಬಂದ್ರೆ ಒಂದು ವೇಳೆ ಸಮಯ ವೇಸ್ಟ್ ಆಗ್ಬಿಡ್ತದೋ ಎಂಬುದಾಗಿ ನಾವು ನೆನೆಸ್ತೇವೆ. ನಮಗೆ ಎಕ್ಸಾಮ್ ಇದೆ, ನಮಗೆ ಓದದೇ ಇದ್ರೆ ನಮಗೆ ಏನಾಗ್ಬಿಡ್ತದೆ ಎಂಬಂತ ಒಂದು ಆಲೋಚನೆ ಮಾಡ್ತೇವೆ ಅನೇಕ ಸಾರಿ. ವಾಟ್ ವಿಲ್ ಹ್ಯಾಪನ್ ಟು ಅವರ್ ವರ್ಕ್ ಇಫ್ ವಿ ಗೋ ಲೇಟ್ ಎಂಬುದಾಗಿ ನಾವು ವರ್ಕ್ಗೆ ನಾವೇ ಹೋಗ್ತೇವೆ, ಆದರೆ ಸಭೆಗೆ ಬರೋದಕ್ಕೆ ಮಾತ್ರ ನಾವು ತಡವಾಗಿ ನಾವು ಬರ್ತೇವೆ. ವಿ ಡೋಂಟ್ ಒಬೇ ಹೋಲ್ ಹಾರ್ಟೆಡ್ಲಿ. ನನ್ನ ನಿಜ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಕೊಳ್ತಾರ. ಒಬಿಡಿಯನ್ಸ್ ವಿಲ್ ಆಲ್ವೇಸ್ ಬಿ ರಿವಾರ್ಡೆಡ್. ಯಾವಾಗ ಪೇತ್ರನು ಆತನು ಅಲ್ಲಿ ದೇವರ ಮಾತಿಗೆ ವಿಧೇಯನಾದನೋ, ಇಮಿಡಿಯೇಟ್ಲಿ ಗಾಡ್ ಶೋಡ್ ದ ರಿವಾರ್ಡ್. He had faith, he had trust, he obeyed. This is what God wants us to do. You have to trust him completely. You have to obey him completely. ಆ ಒಂದು ಜೀವಿತ ನನ್ನ ಜೀವಿತದಲ್ಲಿ ಆಗಬೇಕೆಂಬುದಾಗಿ ಆತನು ಬಯಸುವಂತವನು ಆತನಾಗಿದ್ದಾನೆ. ಈವನ್ ಇಫ್ ಇಟ್ ಲುಕ್ಸ್ ಲೈಕ್ ಡಿಫಿಕಲ್ಟಿ, ಅನೇಕ ಸಾರಿ ಅದು ಕಷ್ಟ ಎಂಬುದಾಗಿ ಒಂದು ವೇಳೆ ನಮಗೆ ಅನಿಸಿದ್ರೂ ಕೂಡ, if we obey his voice, we can see the wonders of God. The ultimate example of obedience, ನಮಗೆ ಪ್ರಾಮುಖ್ಯವಾದಂತ ಅತ್ಯುನ್ನತವಾದಂತಹ ಒಂದು ಎಕ್ಸಾಂಪಲ್ ಎಂಬುದಾಗಿ ಹೇಳಿದ್ರೆ ದ ಒಬಿಡಿಯನ್ಸ್ ಆಫ್ ಕ್ರೈಸ್ಟ್. ಕರ್ತಾವಾದಂತ ಯೇಸು ಕ್ರಿಸ್ತನ ಒಂದು ಒಬಿಡಿಯನ್ಸ್ ಕುರಿತಾಗಿ ನಾವು ನೋಡುವಾಗ, ಆತನು ತಂದೆಗೆ ಆತನು ವಿಧೇಯನಾಗಿ ಆತನು ಜೀವಿಸ್ತ. How did he live on the face of this earth? He was obedient to the Father in what he said. ಯೇಸು ಸ್ವಾಮಿ ಲೋಕದಲ್ಲಿ ಏನು ಮಾತಾಡಬೇಕಾದ್ರೂ ಕೂಡ, he was getting this voice from the Father and he was saying that. Even to say words, what an obedience, Allah. Can you imagine that? Whatever he says. ನಾವು ಯೋಹಾನ ಬರೆದ ಸುವಾರ್ತೆ 12 49 ವಚನ ಮತ್ತು 50 ವಚನದಲ್ಲಿ ನಾವು ನೋಡ್ತೇವೆ.
ನನ್ನಷ್ಟಕ್ಕೆ ನಾನೇ ಏನು ಹೇಳುವುದಿಲ್ಲ, ತಂದೆ ನನಗೆ ತಿಳಿಸಿಕೊಟ್ಟ ಹಾಗೆ ನಾನು ಮಾಡ್ತೇನೆ. ಎಂತ ಒಂದು ಒಬಿಡಿಯನ್ಸ್ ಆಫ್ ಕ್ರೈಸ್ಟ್ ಟು ದ ಫಾದರ್. Even though he was equal to God, ಆತ ದೇವರಿಗೆ ಸರಿ ಸಮಾನವಾದ ವ್ಯಕ್ತಿ ಆತನಾಗಿದ್ರು ಕೂಡ, ಆತ ತನ್ನ ತಗ್ಗಿಸಿಕೊಂಡನಾಗಿ ಮನುಷ್ಯನಾಗಿ ಆತ ಈ ಲೋಕಕ್ಕೆ ಬಂದಾಗಿ ಕೂಡ, he was submissive to the will of the Father. He was obedient to the Father. Even to say anything, he was getting from God the Father. ಎಂತ ಶ್ರೇಷ್ಠವಾದ ಒಬಿಡಿಯನ್ಸ್ ಅಲ್ಲ. Not only that, for that he needs to constantly hear the voice of God. ದೇವ್ರು ಏನ್ ಹೇಳ್ತಾನೋ, ತಂದೆಯ ದೇವ್ರು ಹೇಳ್ತಾನೋ ಅದನ್ನು ಕೇಳಿಸಿಕೊಡುವಂತ ಒಂದು ಸಂಗತಿ ಯೇಸು ಸ್ವಾಮಿದ ಆಗಿರ್ಬೇಕು. Then only he can say those things. ಯೆಶಾಯನ ಬರೆದ ನೋಡ್ತೇವೆ, ದಿನ ದಿನವೂ ಬೆಳಗ್ಗೆ ನನ್ನ ಕಿವಿಯನ್ನೇನಂತೆ ಜಾಗರಗೊಳಿಸುತ್ತಾನೆ. He opens my ear morning by morning to listen to his voice. ನನ್ನ ಜೀವಿತದಲ್ಲಿ ಆರ್ ವಿ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್? ದೇವರ ಸ್ವರವನ್ನು ನಾವು ಕೇಳ್ತಾ ಇದ್ದೇವೆ ನಿಜವಾಗ್ಲೂ ಕೂಡ? As we read the word of God, ದೇವರ ವಾಕ್ಯವನ್ನು ಓದುವಾಗ God is speaking to us. ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. Are we hearing his voice? ಪ್ರಿಯರೇ, ಅನೇಕ ಸಾರಿ we have our own plans, our own wills. ನಮ್ಮ ಒಂದು ಪ್ಲಾನ್ ಬಿಟ್ಟು ನಾವು ಬೇರೆ ಹೋಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ. We don't want to yield to God. We don't want to say, Lord, what's your will? I want to follow your will. I want to follow your plan. We don't want to say that many times. I want my plan. I want to go my way. And we ask God to help in that plan. ಅದರ ಬದಲು ನಾವು ಹೇಳಬೇಕಾಗಿರುವಂಥದ್ದು ಪೌಲನ ರೀತಿಯಲ್ಲಿ, ಲಾರ್ಡ್, ವಾಟ್ ಡು ಯು ವಾಂಟ್ ಮಿ ಟು ಡೂ? ಕರ್ತನೆ, ನಾನೇನು ಮಾಡಬೇಕು? ವಾಟ್ ಶುಡ್ ಐ ಡೂ? ವಾಟ್ ಆರ್ ಯು ಸೇಯಿಂಗ್ ಟು ಬಿ? ವಾಟ್ ಇಸ್ ಯುವರ್ ವಾಯ್ಸ್? ಲಾರ್ಡ್, ಹೆಲ್ಪ್ ಮಿ ಟು ಹಿಯರ್ ದೈ ವಾಯ್ಸ್. ನಿನ್ನ ಧ್ವನಿಯನ್ನು ನಾನು ಕೇಳ್ತೇನೆ ಸ್ವಾಮಿ, ನನಗೆ ಕಲಿಸು ಎಂಬಂತಹ ಒಂದು ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿರಬೇಕು. ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಒಬಿಡಿಯನ್ಸ್ಗೆ ಬರುವಾಗ, he was obedient in what he did, not only in what he said. ಆತ ಏನ್ ಹೇಳ್ತಾನೋ ಅದೆಲ್ಲವೂ ಸಹ ದೇವರಿಂದ, ತಂದೆಯ ದೇವರಿಂದ ಬಂತು. ಯಾವುದನ್ನೇ ಮಾಡಿದ್ರು ಕೂಡ ತಂದೆಯಾದ ದೇವರು ಹೇಳಿದ್ದನ್ನೇ ಆತ ಮಾಡ್ತಾ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ 8:29 ಐ ಆಲ್ವೇಸ್ ಡೂ ವಾಟ್ ಪ್ಲೀಸಸ್ ಮೈ ಫಾದರ್. ಕ್ಯಾನ್ ಯು ಅಂಡ್ ಸೇ ಲೈಕ್ ದಟ್? I always do what pleases the Lord. Can we say that really? We can't. That is the kind of obedience that Christ had. ಯೇಸು ಕ್ರಿಸ್ತನ ಒಬಿಡಿಯನ್ಸ್ ಯಾವ ರೀತಿ ಎಂಬುದು ಹೇಳುವಾಗ, ಆತನು ಮೆಚ್ಚುವ ಕಾರ್ಯಗಳನ್ನು ಮಾತ್ರ, ತಂದೆಯ ಮೆಚ್ಚುವಂತಹ ಕಾರ್ಯಗಳನ್ನು ಮಾತ್ರ ಆತ ಮಾಡ್ತಾ ಇದ್ದಾನೆ. That much obedient to the voice of the Father. What a submission, what an obedience. ಎಂತ ಒಂದು ಆ ಅಧೀನತೆಯ ಒಂದು ಜೀವಿತ ಆತ್ಮದಲ್ಲಿ ಜೀವಿತದಲ್ಲಿ ಇತ್ತು. ಮಾತ್ರವಲ್ಲ, he was obedient to the Father in his sufferings as a servant of Jehovah. ದಾಸರೂಪವನ್ನು ಆತ ಧರಿಸಿ ಆತನು ಸಫರಿಂಗ್ ದಾಟುವಾಗ, ಬಾಧೆಗಳನ್ನು ತಾಳಿಕೊಡುವಾಗ, ಇಬ್ರಿಯ ಪತ್ರಿಕೆ 5:5 ನೋಡುತ್ತರಾಗಿದ್ದೇವೆ, ಆತನು ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲ್ತುಕೊಂಡಂತೆ. He learned obedience by sufferings. ಆತನು ಅಂತ ರೀತಿಯಲ್ಲಿ ಆ ಬಾಧೆಗಳಲ್ಲಿ ಆತನು ವಿಧೇಯತೆಯ ಜೀವಿತವನ್ನು ಆತ ಜೀವಿಸಿದನು. Even though he had to go through that ridicule of man, ಮನುಷ್ಯನ ತಿರಸ್ಕಾರ. ಈಗ ತಾನೇ ಬೆಳಿಗ್ಗೆ ಯಾರನ್ನು ನೋಡ್ತಾ ಬಂದು, ನಾನಾದ್ರೂ ಹುಳದಂತವನೇ ಹೊರತು ಮನುಷ್ಯನಲ್ಲ. ಅಂತಹ ರೀತಿಯ ತಿರಸ್ಕಾರ, ಅಂತಹ ರೀತಿಯ ನಿಂದನೆ, ಅಂತಹ ರೀತಿಯ ಗೇಲಿ, ದ ಒನ್ ಹೂ ಇಸ್ ದ ಸನ್ ಆಫ್ ಗಾಡ್, ದೇವನಾಗಿದ್ದಂಥವನು ಅಂತಹ ಒಂದು ಸ್ಥಿತಿಗೆ ಆತ್ಮ ದಾಟಿ ಹೋಗ್ತಾ ಇರಬೇಕಾದ್ರೂ ಕೂಡ he was willingly obedient to the will of the Father. What an example of obedience. ಮಾತ್ರವಲ್ಲ, ಫಿಲಿಪ್ಪ ಪತ್ರಿಕೆ ನೋಡ್ತೇವೆ, was obedient unto death, even the death of the cross. The most excruciating, painful death, the death of the cross. Even that is obedient to the Father.
ತಂದೆ ಆ ದೇವರಿಗೆ ಆ ಕ್ರೂರವಾದಂತಹ ಶಿಲುಬೆಯ ಮರಣ ಕೂಡ ಆತನು ಹೊಂದುವಷ್ಟು ವಿಧಿ. ವಾಟ್ ಅಬೌಟ್ ಯು ಅಂಡ್ ಮೀ ದಿಸ್ ಮಾರ್ನಿಂಗ್? ನಿನ್ನ ಕುರಿತಾಗಿ ನನ್ನ ಕುರಿತಾಗಿ ಏನು? ಡು ವಿ ಟ್ರಸ್ಟ್? ಡು ವಿ ಒಬೇ? ಡು ಹ್ಯಾವ್ ಕಂಪ್ಲೀಟ್ ಒಬಿಡಿಯನ್ಸ್ ಟು ಹಿಸ್ ವಾಯ್ಸ್, ಟು ಹಿಸ್ ವರ್ಡ್? ಒಂದು ಸಂಗೀತ ಹಾಡ್ತೇವೆ, ಹಿಮ್ಸಲ್ಲಿ ನಾವು ಇಂಗ್ಲಿಷ್ನಲ್ಲಿ ಆಡುವಾಗ, ಅಮೇಸಿಂಗ್ ಲವ್, ಹೌ ಕ್ಯಾನ್ ಇಟ್ ಬಿ ದಟ್ thou my God should die for me. ಅಮೇಸಿಂಗ್ ಲವ್, ಅತ್ಯದ್ಭುತವಾದಂಥ ಪ್ರೀತಿ, ನೆನೆಸ್ಲಿಕ್ಕಾಗದಂಥ ಒಂದು ಪ್ರೀತಿ. ಭಕ್ತರು ಹೇಳ್ತಾರೆ, ಇಟ್ ಡಿಮ್ಯಾಂಡ್ಸ್ ಮೈ ಹಾರ್ಟ್, ಮೈ ಲವ್, ಮೈ ಆಲ್. ಫಾರ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್, to be obedient to the Father's will, it demands my heart, my love, my all. ನನ್ನ ಜೀವಿತವನ್ನೇ ಸಂಪೂರ್ಣವಾಗಿ ಆತನಿಗೆ ತ್ಯಾಗ ಮಾಡ್ತೇನೆ. ಅಂಥ ಒಂದು ತ್ಯಾಗ, ಅಂಥ ಒಂದು ಪ್ರೀತಿ, ಯಾರು ತೋರಿಸ್ಲಿಕ್ಕಾಗದಂಥ ಒಂದು ಪ್ರೀತಿಯನ್ನು ಆತ ತೋರಿಸಿದ್ದಾನೆ. Are we willing to obey him? Is he our Lord, Lord of our life? Are we obeying the Master, obeying his voice? ಕೆಲವು ವರ್ಷಗಳ ಹಿಂದೆ ಜಾನ್ ಗ್ರಿಫಿನ್ ಎಂಬಂತ ಒಬ್ಬ ವ್ಯಕ್ತಿ ಇದ್ದ, ಇನ್ 19th century. ಈ ಜಾನ್ ಗ್ರಿಫಿನ್, he was working in a drawbridge. ಡ್ರಾಬ್ರಿಡ್ಜ್ ಎಂಬುದಾಗಿ ಹೇಳಿದ್ರೆ ಒಂದು ಸೇತುವೆ ಇರ್ತದೆ, ಆ ಸೇತುವೆ ಮೇಲಕ್ಕೆ ಹೋಗುವಂಥದ್ದು ಮತ್ತು ಕೆಳಗೆ ಬರುವಂಥದ್ದು, ಲಂಡನ್ ಬ್ರಿಡ್ಜ್ ರೀತಿಯಲ್ಲಿರುವಂಥದ್ದು. ಮಿಸಿಸಿಪಿ ರಿವರ್ ಇರುವಂತಹ ಒಂದು ಬ್ರಿಡ್ಜ್ ನಲ್ಲಿ ಆತನು ಕೆಲಸ ಮಾಡ್ತಾ ಇದ್ದ. ಆ ಕೆಲಸ ಮಾಡುವಂತ ಒಂದು ಸಮಯದಲ್ಲಿ ಅವನು ಯಾವಾಗಲೂ ಸಹ ಸೇತುವೆ ಮೇಲಕ್ಕೆ ಎತ್ತಲ್ಪಟ್ಟಿರ್ತದೆ. ಆಗ ದೋಣಿಗಳು, ಹಡಗುಗಳು ಅದು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಆ ರೀತಿಯಾಗಿ ಅದು ಹೋಗ್ತಾ ಇರ್ತದೆ. ಅವನಿಗೆ ದೂರವಾಣಿ ಕರೆ ಬರ್ತದೆ. ದೂರವಾಣಿ ಕರೆ ಬಂತದೆ, ಯಾವಾಗ ಬರ್ತದೆ ಎಂಬುದಾಗಿ ಹೇಳಿದ್ರೆ, ಟ್ರೈನ್ ಬರುವಾಗ, ವೆನ್ ಟ್ರೈನ್ ಇಸ್ ಪಾಸಿಂಗ್ ಬೈ, ಹಿ ವಿಲ್ ಗೆಟ್ ಅ ಕಾಲ್. ಆ ಕಾಲ್ ಬಂದಾಗ ಗ್ರಿಫಿನ್ ಕಾಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಬ್ರಿಡ್ಜ್ ಅನ್ನು ಡೌನ್ ಮಾಡ್ತಾನೆ. ಆ ಡೌನ್ ಮಾಡಿದಾಗ ಟ್ರೈನ್ ವಿಲ್ ಪಾಸ್. ಸೊ ಆಫ್ಟರ್ ಟ್ರೈನ್ ಪಾಸಸ್ ಅಗೈನ್ ಹಿ ಓಪನ್ಸ್ ದ ಬ್ರಿಡ್ಜ್. ಆಗ ದೋಣಿಗಳು, ಹಡಗುಗಳು ಎಲ್ಲ ಅದು ದಾಟಿ ಹೋಗ್ತವೆ. ಒಂದು ಸಾರಿ ಹೀಗೆ ಮಾಡ್ತಿರುವಾಗ ಆತನು ಒಬ್ಬ 8 ವರ್ಷದ ತನ್ನ ಮಗನನ್ನು ಕರೆದುಕೊಂಡು ಹೋಗ್ತಾನೆ. ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಯಾವ ರೀತಿ ಆತನು ಅವೆಲ್ಲ ಸಂಗತಿಗಳನ್ನು ಮಾಡ್ತಾನೆ ಎಂಬುದಾಗಿ ಆತನು ತೋರಿಸೋದಕ್ಕೋಸ್ಕರವಾಗಿ ಕರ್ಕೊಂಡು ಹೋಗ್ತಾನೆ. ಈ ಕರೆದುಕೊಂಡು ಹೋದಾಗ ಅಲ್ಲಿಗೆ ತೋರಿಸ್ತಾ ಇರ್ತಾನೆ. ಅಲ್ಲಿ ಕೆಳಗಡೆ ಇರುವಂತಹ ಒಂದು ಇಂಜಿನ್ ರೂಮ್ ಹತ್ರ ಆತನ ಬಂದು ಅಲ್ಲಿರುವಂತಹ ವೀಲ್ಸ್, ದೊಡ್ಡ ದೊಡ್ಡ ವೀಲ್ಸ್, ಗೇರ್ಸ್ ಗಳನ್ನೆಲ್ಲ ಆತನು ತೋರಿಸ್ತಾ, ಅಲ್ಲಿ ದೂರದಿಂದ ತೋರಿಸ್ತಾ ಆತನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಒಂದು ಕಾಲ್ ಬರ್ತದೆ, ಮಿಸ್ಟರ್ ಗ್ರಿಫಿನ್, ದೇರ್ಸ್ ಎ ಟ್ರೈನ್ ಕಮಿಂಗ್ ಎಂಬುದಾಗಿ. ಒಂದು ಅನ್ಶೆಡ್ಯೂಲ್ಡ್ ಟ್ರೈನ್, ಅದು ಯಾವತ್ತೂ ಆ ರೀತಿಯಾಗಿ ಬಂದಿಲ್ಲ, ಏನೋ ಅನ್ಶೆಡ್ಯೂಲ್ ಆಗಿ ಒಂದು ಟ್ರೈನ್, 500 people are traveling the train is coming, please close the bridge. ಜಾನ್ ಗ್ರಿಫಿನ್ಗೆ ಅರ್ಜೆಂಟ್ ಆಗದೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಬರ್ತಾ ಇದೆ. ಸೊ ವಾಟ್ ಇಟ್ ಡಿಡ್, ಅವ್ನ ಮಗನ ಕರ್ಕೊಂಡು ಹೋಗೋದಕ್ಕಾಗಿಲ್ಲ, ಮಗನ ಅಲ್ಲೇ ಬಿಟ್ಟು ಹೋಗ್ತಾನೆ. ಮನೆಗೆ ಇಲ್ಲೇ ಇರು, ನಾನು ಹೋಗಿ ಅಲ್ಲಿ ಕಂಟ್ರೋಲ್ ರೂಮ್ಗೆ ಹೋಗಿ ಅಲ್ಲಿ ನಾನು ಮೇಲೆ ಅದು ಕೆಳಗಡೆ ಇಡ್ಸಿ ನಾನು ಬರ್ತೇನೆ ಎಂಬುದಾಗಿ ಆತ ಹೇಳಿ ಹೋಗ್ತಾನೆ. ಅಲ್ಲಿ ಮೇಲ್ಗಡೆ ರೂಮ್ಗೆ ಆ ಕಂಟ್ರೋಲ್ ರೂಮ್ಗೆ ಹೋಗ್ತಾನೆ. ಹೋಗಿ ಆತನು ಸ್ವಲ್ಪ ಅವನ ಕಣ್ಣು ಆ ಇಂಜಿನ್ ರೂಮ್ ಕಡೆ ಹೋಗ್ತದೆ. ಅವನಿಗೆ ಭಯ ಆಗ್ತದೆ. ಯಾಕೆ ಎಂಬುದಾಗಿ ಹೇಳಿದ್ರೆ, ತನ್ನ ಮಗ ಆ ಇಂಜಿನ್ ವೀಲ್ಗಳ ಮೇಲೆ ಆಟ ಆಡ್ತಾ ಇದ್ದಾನೆ. ಈಸ್ ಪ್ಲೇಯಿಂಗ್ ದೇರ್. ಇವನಿಗೆ ಭಯ ಆಗ್ತದೆ, ಗರಬಡದ ಆಗ್ತದೆ. ಏನೋ ನನ್ನ ಮಗ ಅಲ್ಲಿ ಹೋಗ್ತಾ ಇದ್ದಾನಲ್ಲ, ಹೋಗಿಬಿಟ್ಟಿದ್ದಾನಲ್ಲ ಎಂಬುದಾಗಿ ಆಗ್ತದೆ. ಟ್ರೈನ್ ಬರ್ತಾ ಇದೆ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಟ್ರೈನ್ ಬರ್ತಾ ಇದೆ. Now he has to decide, either he has to put the lever that the son will be crushed to death there, or else he should not close the bridge so that all the 500 people will fall into that river and die. ಒಂದು ತನ್ನ ಮಗನು ಅಲ್ಲಿ ಆ ವೀಲ್ನ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡು ಸಾಯೋದನ್ನು ನೋಡ್ಬೇಕು, ಇಲ್ಲ
500 ಜನ ಇರುವಂತಹ ಒಂದು ಟ್ರೈನ್ ಬ್ರಿಡ್ಜ್ಗೆ ಅಪ್ಪಳಿಸಿ ನದಿಗೆ ಬಿದ್ದು ಎಲ್ಲರೂ ಸಾಯ್ಬೇಕು. 2 ಆಪ್ಷನ್. ಒಂದು ಕ್ಷಣ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. In that instant he has to take a decision. He took a decision. He pulled the lever down. He saw his son crushed to death in front of him. ತನ್ನ ಸ್ವಂತ ಮಗನ ದೇಹ ಅಲ್ಲಿ ಕ್ರಶ್ ಆಗಿ ಆ ಒಂದು ಮಿಷನರಿಯಲ್ಲಿ ಸಿಕ್ಕಿ ಹಾಕೊಂಡು ಅದು ಸಾಯುವಂತ ಒಂದು ಸ್ಥಿತಿ ಉಂಟಾಯಿತು. ಟ್ರೈನ್ ಪಾಸ್ಟ್ ವಿತೌಟ್ ಎನಿ ಪ್ರಾಬ್ಲಮ್. ಟ್ರೈನ್ ಇರುವಂತ ಜನರು ಆರಾಮವಾಗಿ, ಅನೇಕರು ಪತ್ರಿಕೆ ಓದ್ತಾ ಇದ್ದಾರೆ, ಆರಾಮವಾಗಿ ಎಲ್ಲ ಕಡೆ ಅವ್ರು ನೋಡಿಕೊಂಡು ಆರಾಮಾಗಿ ಸಂತೋಷ ಪಡ್ತಾ ಇದ್ದಾರೆ. ಆಗ ಗ್ರಿಫಿನ್ ಅಲ್ಲಿ ಗೋಳಾಡುತ್ತಾ ಆ ಕಂಟ್ರೋಲ್ ರೂಮ್ ಅಳ್ತಾ ಇದ್ದಾನೆ, ಜನರೇ ಜನರೇ ಜನರೇ, ನಿಮಗಾಗಿ ನಾನು ಏನ್ ಮಾಡಿದೆ ಎಂಬುದಾಗಿ ತಿಳಿಲಿಲ್ವೋ, ಅರಿಲಿಲ್ವೇ? ಮೆನಿ ಪೀಪಲ್ ಡೋಂಟ್ ನೋ ವಾಟ್ ಹಿ ಡಿಡ್. ಪ್ರೇರೆ ಮುಂಜಾನೆ ಹೇಳಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. In order to save you and me 2000 years ago, Lord Jesus Christ was crushed on the cross of Calvary. He sent his own son. ದೇವರು ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. He loved you so much that he was crushed to death so that you and I might live. ನಾನು ನೀನು ಜೀವಿಸಬೇಕೆಂಬುದಾಗಿ, ನಾನು ನೀನು ಪರಲೋಕಕ್ಕೆ ಸೇರಬೇಕೆಂಬುದಾಗಿ ಆತನು ತನ್ನ ಮಗನನ್ನೇ ಆತನು ದಾರಿಯಾಗಿ ಎಳೆದುಕೊಟ್ಟಿದ್ದಾನೆ. ಇಸ್ ದೇರ್ ಎನಿ ಸಚ್ ಲವ್? ಇಂತಹ ಪ್ರೀತಿಯನ್ನು ಯಾರಾದರೂ ನಮಗೆ ತೋರಿಸಿದ್ದಾರೋ? ಎಟ್ ಆ ಟ್ರೈನ್ಲಿರುವಂತಹ ಜನರ ರೀತಿಯಲ್ಲಿ ಅನೇಕ ಸಾರಿ ನಾವಿದ್ದೇವೆ. ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ಸಂಪಾದನೆ, ನಮ್ಮ ಬಿಸ್ನೆಸ್, ನಮ್ಮ ಸಂಗತಿಗಳಲ್ಲೇ ನಾವು ನಿರತರಾಗಿದ್ದೇವೆ. We are not thinking of the love of God. ದೇವರ ಪ್ರೀತಿಯನ್ನು ನಾವು ಅರಿತಾ ಇಲ್ಲ, ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿತುಕೊಳ್ತಾ ಇಲ್ಲ, ಆತ ನಮಗಾಗಿ ಏನು ಮಾಡಿದ ಎಂಬುದಾಗಿ ನಾವು ಅರಿತುಕೊಳ್ತಾ ಇಲ್ಲ. ನಮ್ಮ ಒಂದು ಜೀವಿತದ ಅನೇಕ ಸಾರಿ ನಮ್ಮದೇ ಆದ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಜಾದೇಳಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಇಂತಹ ಕರ್ತನಿಗೆ ನಾನು ಯಾವ ರೀತಿ ವಿಧೇಯನಾಗ್ತೇನೆ? ಇಂತಹ ಪ್ರಾಣ ಕೊಟ್ಟಂತ ಕರ್ತನಿಗೆ ನಾನು ಯಾವ ರೀತಿಯಲ್ಲಿ ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ? ಕೊನೆಯದಾಗಿ ಒಂದು ಸಂಗೀತವನ್ನು ನಾವು ಆಡಿ ಕೊಟ್ಟನ್ನು ಮುಗಿಸುವಂತ ಹಾಡು 46ನೇ ಸಂಗೀತ 646. ನಿಂಗಾಗಿ ಕೊಟ್ಟೆನು ಎನ್ ಜೀವ ಮಗನ್. 646.
ಏನೇನೋ ಬೇಡುತ್ತೆ ನಿಂಗಾಗಿ ಪಾಟೆನು ಘೋರ ನಿಂಗಾಗಿ ಹೋದಿದೆ ಅಪ್ಪ ಹಿಂಸೆಯ ನಿಂಗಾಗಿ ಕಷ್ಟಪಟ್ಟೆ ಏನೇನೋ ಪಾಡುತ್ತೆ ನಿಂಗಾಗಿ ಕಷ್ಟಪಟ್ಟೆ ಏನೇನೋ ಪಾಡುತ್ತೆ ನಿಂಗಾಗಿ ತಂದೆನು ರಕ್ಷಾ ಪಾತ್ರೆಯ ನಿಂಗಾಗಿ ತಂದೆನು ತಂದೆಯ ಕ್ಷಮೆಯ ನಿಂಗಾಗಿ ಜೀವ ತಂದೆ ಮಾಡಿದಂತಹ ಶ್ರೇಷ್ಠವಾದಂತಹ ಸಂಗತಿಗಳನ್ನು ನೆನೆಸಿಕೊಂಡವರಾಗಿ ಲೆಟ್ ಅಸ್ ಟ್ರಸ್ಟ್ ಅಂಡ್ ಒಬೇ, ಆತನ ಭರವಸೆ ಇಟ್ಟು ಆತನಿಗೆ ವಿಧೇಯರಾಗುವ ಹಾಗೆ ದೇವ್ರ ತಾನೇ ನಮಗೆ ಸಹಾಯ ಮಾಡಲಿ. ಇದೇ ಭಾಗವನ್ನು ನಾವು ಮುಂದುವರಿಸೋದ ನೆಕ್ಸ್ಟ್ ಸೆಷನ್ಗೆ ಸಹ ಮುಂದುವರಿಯುವಂಥದ್ದಾಗಿದೆ. ದೇವ್ರ ತಾನೇ ಈ ವಾಕ್ಯಗಳನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಲಿ. ಕೂಟದ ಅಂತ್ಯಕ್ಕೋಸ್ಕರವಾಗಿ ಭಗವಾನ್ ಸಿಂಗ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳ್ಕೊಳ್ತೀವಿ.